ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿ ಕಾವ್ಯ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಸ್, ನಮ್ ಜೊತೆ ಇದ್ದಾರೆ ಭೂಮಿಕಾ, ಅಂಬಿ ಅವ್ರ ತಂಗಿ, ಹಾಗೂ ನನ್ನ ಗಂಡ ಅಂಬರೀಶ್. ತಮ್ಮೇಲೆ ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ನೋಡಿರ್ತೀರಾ. ಇವತ್ತು ಹೂ ನೋಸ್ ಮೀ ಬೆಟರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ಇವ್ರಿಬ್ರಲ್ಲಿ ಯಾರು ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಟೆಸ್ಟ್ ಅಂತಾನೆ ಅನ್ಕೊಳ್ಳಿ. ಆಕ್ಚುಲಿ ಇವ್ರಿಬ್ರು ನನಗೆ ಸೇಮ್ ಆಯ್ತಾ, ಇವ್ರಿಬ್ರ ಹತ್ರನೇ ನಾನು ಜಾಸ್ತಿ ನನ್ನ ಪರ್ಸನಲ್ಸ್ನೆಲ್ಲ ಶೇರ್ ಮಾಡೋದು ಅಥವಾ ನನ್ನ ಬಗ್ಗೆ ಗೊತ್ತಿರೋದು ಅಂತಂದ್ರೆ ಜಾಸ್ತಿ ಇವ್ರಿಬ್ರಿಗೆ. ಇವಾಗ ಇವ್ರಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ನೋಡ್ಬೇಕು. ಸೊ ಸೋತವ್ರಿಗೆ ಅಂತಂದ್ರೆ ಒಂದೊಂದು ಪ್ರಶ್ನೆ ಕೇಳಿದ್ಮೇಲೆ ಯಾರಿಗೆ ಆನ್ಸರ್ ಗೊತ್ತಿಲ್ಲ ಅವ್ರಿಗಂತೂ ಕ್ರೇಜಿಯಾಗಿ ಪನಿಷ್ಮೆಂಟ್ ಇದೆ. ನೀವು ನೋಡ್ತಾ ಇರ್ಬೋದು. ಸೊ ಬೆಳ್ಳುಳ್ಳಿ ಮತ್ತೆ ನಿಂಬೆ ಹಣ್ಣ ನಾನು ಇಟ್ಟಿದ್ದೀನಿ. ಸೊ ಈ ರೀತಿ ಕಟ್ ಮಾಡಿ ಬೆಳ್ಳುಳ್ಳಿ ಮತ್ತೆ ನಿಂಬೆ ಹಣ್ಣ. ಸೊ ಬೆಳ್ಳುಳ್ಳಿ ಆದ್ರೆ 2 ತಿನ್ಬೇಕು, ಲೆಮನ್ ಆದ್ರೆ ಇಷ್ಟು ಕಟ್ ಮಾಡಿಟ್ಟಿದ್ದೀನಿ. ಇದನ್ನ 1 ಫುಲ್ ತಿನ್ಬೇಕು. ಪನಿಷ್ಮೆಂಟ್ ನೋಡಿ, ಇವನೊಬ್ಬ ಫುಲ್ ಡಿಸ್ಟರ್ಬೆನ್ಸ್ ನಮ್ ಬ್ಲಾಗ್ ಅಲ್ಲಿ. ಆ ಕಡೆ ಬಿಟ್ರೆ ಎಳ್ದು ಬಿಸಾಕ್ಬಿಡ್ತಾನೆ ಇದನ್ನೆಲ್ಲ. ಅಂಡ್ ನನ್ ಕ್ವಶನ್ ಕೇಳಿದಾಗ ನಿಮ್ಮಿಬ್ರಲ್ಲಿ ಯಾರಿಗೆ ಉತ್ತರ ಗೊತ್ತು ಅವ್ರು ಹೀಗೆ ಹೊಡಿಬೇಕು ಇದ್ರ ಮೇಲೆ. ಓಕೆನಾ? ಯಾರು ಫಸ್ಟ್ ಹೊಡಿತೀರೋ ಅವ್ರಿಗೆ ಉತ್ತರ ಹೇಳಕ್ಕೆ ಚಾನ್ಸ್ ಕೊಡ್ತೀನಿ. ಉತ್ತರ ಕರೆಕ್ಟ್ ಆಗಿದ್ರೆ ನಿಮ್ಗೆ ಪಾಯಿಂಟ್ಸ್. ಯಾರು ಗೆಲ್ತಾರೋ ಅವ್ರಿಗೆ ಗಿಫ್ಟ್ ಇದೆ. ಗಿಫ್ಟ್ ಇದೆ. ಏನ್ ಗಿಫ್ಟ್? ನೀವ್ ಕೇಳಿದ್ ಗಿಫ್ಟ್. ನಿನ್ಗೇನ್ ಗಿಫ್ಟ್ ಬೇಕು? ನಾನ್ ಗೆದ್ಮೇಲೆ ಹೇಳ್ತೀನಿ. ನಿನಗೆ ಬಟ್ಟೆ ತಾನೆ. ಬಟ್ಟೆ ಬಿಟ್ರೆ ಅವ್ನು ಏನು ಕೇಳೋ. ಒಂದ್ 5,000 ರೂಪಾಯಿ ಬಟ್ಟೆ ಕೇಳಿನ ಅಷ್ಟೇ. ಓಕೆನಾ? ಸ್ಟಾರ್ಟ್ ಮಾಡೋಣ. ಎಲ್ಲಿ ಒಂದ್ಸತಿ ಸುಮ್ನೆ ಹೊಡಿರಿ. ಎಸ್, ಯಾರು ಫಸ್ಟ್ ಹೇಳ್ತಾರೆ ನಾನು ಇಲ್ಲಿ ನೋಡ್ತಾ ಇರ್ತೀನಿ. ಇವಾಗ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸೊ ಬೇಗ ಬೇಗ ಕ್ವಶನ್ಸ್ ನ ಕೇಳ್ತೀನಿ. ಸೊ ಕಷ್ಟದಿಂದ ಈಸಿಗೆ ಬರೋಣ, ಈಸಿಯಿಂದ ಕಷ್ಟಕ್ಕೆ ಹೋಗೋದ್ ಬೇಡ. ಸೊ ಫಸ್ಟ್ ಕ್ವಶನ್, ಇವ್ರು ರೆಡಿ ಇದೀರಾ? ಯಾವ ಒಂದು ವಿಷಯಕ್ಕೆ ನಾನು ಬೇಗ ಇರಿಟೇಟ್ ಆಗ್ತೀನಿ? ಒಂದು ವಿಷಯ ಕಂಡ್ರೆ ನಾನು ತುಂಬಾ ಕೋಪ ಮಾಡ್ಕೊಂತೀನಿ. ಹೇಳಿರೋ ಅಂದ್ರೆ ಏನನ್ನ ಹೇಳಿರ್ತೀವಿ ನೋಡು, ಅದನ್ನ ಪದೇ 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 ಹೇಳ್ತಿದ್ರೆ ನಿಂಗೆ ಸಿಟ್ಟು ಜಾಸ್ತಿ ಬರುತ್ತೆ. ನಿಂದು ಯಾವ ವಿಷಯಕ್ಕೆ ಜಾಸ್ತಿ ಇರಿಟೇಟ್? ಕೆಲಸ ಮಾಡಂದ್ರೆ ಇರಿಟೇಷನ್ ಮಾಡ್ಕತಿಲ್ಲ. ನನ್ ಬಗ್ಗೆ ಇಷ್ಟೇ ತಳ್ಕೊಂಡಿರೋದು. ತಪ್ಪು ನಿಂಬೆ ಹೇಳ್ತೀನಿ. ನಿನ್ ತಪ್ಪುತ್ರ. ಆಕ್ಚುಲಿ ಭೂಮಿ ಹೇಳಿದ್ ಕರೆಕ್ಟು. ನಾನು ಏನಾದ್ರೂ ಒಂದ್ ವಿಷಯನ ಪದೇ ಪದೇ ನನ್ನ ಹತ್ರ ಹೇಳಿಸ್ಕೊಳ್ಳೋದ್ ಕಂಡ್ರೆ ನನಗೆ ಇಷ್ಟ ಆಗಲ್ಲ. ಸೊ ನಾನು ಹೇಳಿದ್ ನಾವ್ ಒಂದ್ಸತಿ ಮಾಡ್ಬಿಟ್ರೆ ನನ್ಗೆ ಇಷ್ಟ ಆಗುತ್ತೆ. ಪದೇ 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 ನನ್ನ ಹತ್ರ ಹೇಳಿಸ್ಕೊಂಡ್ ಮಾಡಿದ್ರೆ BP ಹಂಗೆ ರೈಸ್ ಆಗ್ಬಿಡುತ್ತೆ ನನಗೆ. ಸೊ ಈ ವಿಷಯ ನನ್ಗೆ ಇರಿಟೇಟ್ ಆಗಲ್ಲ. ಅಂದ್ರೆ ರಿಪೀಟೆಡ್ ಆಗಿ ನನ್ನ ಹತ್ರ ಹೇಳಿಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. 2 ಬೆಳ್ಳುಳ್ಳಿ ತಿಂತೆ, 1 ನಿಂಬೆಹಣ್ಣು ತಿಂತೀವಿ. ನನಗೆ ನಿಂಬೆಹಣ್ಣು ತಿನ್ನಲ್ಲ. ಅಲ್ಲಿ ಬೆಳ್ಳುಳ್ಳಿ ಒಂದ್ ತಿಂತೀನಿ. ದೊಡ್ಡ ತಗೋ, ದೊಡ್ಡ ಬೆಳ್ಳುಳ್ಳಿ. ಇವಾಗ ಸದ್ಯಗಿನ ಇನ್ನು ಒಂದೇ ಕ್ವಶನ್ ಸಿಕ್ಕ ತಗೊಂಡಿದ್ದೀನಿ. ನೆಕ್ಸ್ಟ್ ಅದು ತಿಂದು ಬೇಗ ತೋರ್ಸು. ಅದಕ್ಕೆ ಆಟಕ್ಕೆ ಬರಲ್ಲ ಅಂದೆ, ಕೇಳಲ್ಲ. ನನ್ನ ತಿಳ್ಕೊಂಡಿಲ್ವಲ್ಲ, ಅದಕ್ಕೆ ಪನಿಷ್ಮೆಂಟ್ ನಿನ್ಗೆ. ಅದು ಗೊತ್ತಿಲ್ಲ, ಗೊತ್ತಿಲ್ಲ ಅಂತ ಹೇಳ್ತೇನೆ. ನೆಕ್ಸ್ಟ್ ಗೊತ್ತಿಲ್ವಂತ ಎಷ್ಟ್ ಸತಿ ಬೈಸ್ಕೊಂತ ನಂಬಿ ಹೇಳಿದ್ನೆ ಹೇಳಕ್ ಆಗಲ್ಲ ನಿನಗೆ ಅಂತ ಎಷ್ಟ್ ಸತಿ ಬೈದಿದ್ದೀನು. ಹಂಗ ಇವಳಿಗೆ ಅನುಭವ ಇದೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾನು ಯಾವ ವಿಷಯಕ್ಕೆ ತುಂಬಾ ಖುಷಿ ಆಗ್ತೀನಿ? ಏನಾರು ತಂದ್ಕೊಟ್ಟಾಗ ಫುಲ್ ಖುಷಿ ಆಗ್ತೀಯ? ಏನಾರು ತಂದ್ಕೊಟ್ಟಾಗ ಕೇಳಿದ್ನ ಒಂದು ಅಕಸ್ಮಾತ್ ಇದು ಫೋನ್ ಮಾಡಿ ಹೇಳಿದಾಗ ಅದು ತಂದ್ಕೊಟ್ಟಾಗ ಫುಲ್ ಖುಷಿ ಆಯ್ತಾಳೆ. ಐಸ್ ಕ್ರೀಮ್ ಅನ್ಕೋ ಒಂದು. ಅವಳಿಗೆ ಪಾನಿಪುರಿ ತಂದ್ಕೊಟ್ಟಾಗ ತುಂಬಾ ಖುಷಿ ಆಗ್ತಾಳೆ. ಅವಳು ಜಾಸ್ತಿ ಇಷ್ಟಪಟ್ಟು ತಿನ್ನೋದೇ ಪಾನಿಪುರಿ. ಇಬ್ರದ್ದು ತಪ್ಪು. ಇಬ್ರು ಅನ್ನೋದು ಏನ್ ಅರ್ಥ ಮಾಡ್ಕೊಂಡಿಲ್ಲ ಗೈಸ್. ಆಗಲ್ಲ ಅಂತ ಹೇಳಂಗಿಲ್ಲ, ಇಲ್ವೇ ಇಲ್ಲ. ತಗೊಳ್ರಿ ಗೈಸ್, ನಾನ್ ಯಾವ ವಿಷಯಕ್ಕೆ ತುಂಬಾ ಖುಷಿ ಆಗ್ತೀನಿ ಅಂತಂದ್ರೆ, ಸೊ ನಾನು ಹೇಳಿದ್ನ ಕೇಳೋದು ಅನ್ನೋದ್ಕಿಂತ ಸೊ ನಾನು ಹೇಳಿದ್ನ ಬೇಗ ಕೇಳಿದಾಗ ನಾನು ತುಂಬಾನೇ ಖುಷಿ ಆಗ್ತೀನಿ. ಅದ್ ಬಿಟ್ರೆ ನನ್ಗೆ ಅಂಬಿ ಚಿನ್ನು ಅಂತ ಅಪರೂಪಗ ಕರೆದಾಗ ನಾನು ಫುಲ್ಲು ಖುಷಿ ಆಗ್ಬಿಡ್ತೀನಿ. ಅದು ಅವನಿಗೆ ಗೊತ್ತು. ಅವನನ್ನ ಒಂದ್ಸತಿ ಏನಾದ್ರು ಮಿಸ್ ಆಗಿ, ಅವನು ಜಾಸ್ತಿ ಯೂಶಲಿ ಹೋಗಿ ಬಾರಿ ಅಂತ ಇರ್ತಾನೆ, ಇಲ್ಲ ಬೈತಾ ಇರ್ತಾನೆ. ಚಿನ್ನು ಅಂತ ಕರೆದಾಗ ನಾನು ಫುಲ್ಲು ಖುಷಿ ಆಗ್ಬಿಡ್ತೀನಿ. ಸೊ ನಂಗೆ ಪ್ರಪಂಚದಲ್ಲಿ ನನಗೆ ಖುಷಿ ಆಗೋದಂತಂದ್ರೆ ಅಂಬಿ ನನ್ನ ಪ್ರೀತಿಯಿಂದ ಮಾತಾಡಿಸಿದಾಗ. ಅದು ಗಂಡ ಆಗಿ ಅವನಿಗೆ ಅರ್ಥ ಆಗಿಲ್ಲ. ಇಷ್ಟೇ ಗೈಸ್, ಇಬ್ರು ಅರ್ಥ ಮಾಡ್ಕೊಂಡಿರೋದು. ಇರ್ಲಿ, ಇನ್ನೊಂದಷ್ಟು ಕ್ವಶನ್ಸ್ ಇದೆ, ಸೊ ಕೇಳೋಣ. ಅವಳು ಕಷ್ಟ ಯಾವ್ದೋ ಒಳಗಿರೋದನ್ನ ಕೇಳಿದ್ರೆ ನಾನು ಎಲ್ಲಿಂದ ಅದೇ ಮತ್ತೆ ನಾನು ಏನ್ ಅರ್ಥ ಮಾಡ್ಕೊಂಡಿದ್ಯಾ? ಹೂ ನೋಸ್ ಮೀ ಬೆಟರ್ ಅಂತ ಅರ್ಥ ಮಾಡ್ಕೊಂಡಿದ್ಯಾ ಅಂತಂದ್ರೆ ನನ್ಗೆ ಏನೋ ಬೇರೆ ಕೇಳ್ತೀನಿ ಅಂದ್ರೆ ನನಗೆ ಈ ತರ ಕ್ವಶನ್ ಅಂತ ಈ ತರನೇ ಕ್ವಶನ್ಸ್ ಇದೆ. ಆಯ್ತು, ಕೇಳಬೇಡ, ಇನ್ನೊಂದ್ಸರಿ ಟ್ರೈ ಮಾಡೋಣ. ನೆಕ್ಸ್ಟ್, ಓಕೆ. ನಾನು ಅಂಬಿನ ಲವ್ ಮಾಡಕ್ಕಿಂತ ಮುಂಚೆ ಅಂಬಿನ ಲವ್ ಮಾಡಕ್ಕಿಂತ ಮುಂಚೆ ನಾನು ಎಲ್ಲರ ಹತ್ರ ಶೇರ್ ಮಾಡಿದೀನಿ ಇದನ್ನ. ನಮ್ಮ ಅಮ್ಮನಲ್ಲಿ ನನ್ಗೊಂದ್ ವಿಷಯ ಭಯ ಇತ್ತು. ಅದನ್ನ ನಾನು ಮಾಡೇ ಮಾಡ್ತಿದ್ದೆ. ನಮ್ಮಮ್ಮ ಹೇಳಿದ ಕೆಲ್ಸ ಅದೇನು ಏಂತಕ್ಕೆ ನಮ್ಮ ಅಮ್ಮನ್ ಕಂಡ್ರೆ ನಾನು ಜಾಸ್ತಿ ಎದುರುತ್ತಿದ್ದೆ? ಹೇಳು.
ಮನೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೆಲ್ಸದಿಂದ ಬರಷ್ಟು ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಅಮ್ಮಂಗೆ ಎದುರ್ತಿದ್ಲು. ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ದೀನಿ, ಅಷ್ಟು ಎದುರ್ಕೊಂತಿದ್ದೆ. ನಮ್ಮ ಅಮ್ಮ ಬರ್ಸಿದ್ರೆ ಬಟ್ಟೆ ತೊಳ್ದು, ಕಸ ಗುಡ್ಸಿ, ಪಾತ್ರೆ ತೊಳ್ದಿ, ಮನೆ ಎಲ್ಲ ಕ್ಲೀನ್ ಮಾಡಿರ್ಬೇಕು. ನಮ್ಮ ಅಮ್ಮಂಗೆ ಕ್ಲೀನಿನೆಸ್ OCD ಇದೆ. ನಮ್ಮ ಅಮ್ಮಂಗೆ ಒಂಥರ ಎಲ್ಲ ಕ್ಲೀನ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು ನಮ್ಮ ಅಮ್ಮಂಗೆ. ಸೊ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಅಮ್ಮ ಕಿರ್ಚಾಡೋರು. ಸೊ ನಾನು ತುಂಬಾ ಎದುರ್ಕೊಂತಿದ್ದೆ. ಸೊ ಕೆಲಸ ಎಲ್ಲ ಮುಗಿಸ್ತಿದ್ದೆ. ಸೊ ಅಂಬಿಗೆ 1 ಪಾಯಿಂಟ್, ಭೂಮಿಗೆ 1 ಪಾಯಿಂಟ್. ನೋಡಿ ಗೈಸ್, ಅವಳು ಹೇಳೋಳೆ ಗೆದ್ರೆ ಏನ್ ತಿಂತೀನಿ? ನಿಂಬೆಹಣ್ಣು ತಿಂತೀನಿ, ಬೆಳ್ಳುಳ್ಳಿನ ತಗೋಯಿಸ್ತೀನಿ. ನಿಂಬೆಹಣ್ಣು ತಿನ್ನಿ. ಚಿಕ್ಕ ತಾಂತೀನಿ ಅದು ಸಿಪ್ಪೆ ತಿನ್ಬೇಕಾ? ಹಾ, ಸಿಪ್ಪೆ ಇಲ್ಲ. ಎಷ್ಟ್ ಬೇಕಾದ್ರೆ ಅನ್ನಕ್ಕೆ ಹಂಗಿಲ್ಲ ಹಂಗಿಲ್ಲ. ತಿನ್ನಕ್ಕಾಗಲ್ಲ. ಮಾತಾಡತ್ತಾರೆ ಹೇಳೋದು ಈಸಿ, ಅದ್ ತಿನ್ನಕ್ಕಾಗಲ್ಲ. ನಂಗಂತ ನಿಂಬೆಹಣ್ಣು ತಿನ್ನಲ್ಲ ನಾನು, ಅದಕ್ಕೋಸ್ಕರ ಅಷ್ಟೇ. ತೋರ್ಸಲ್ಲ. ಅದು ರಸ ವೀರಿ ಬಿಸಾಕೋದು. ಅದ್ ಯಾರು ತಿನ್ನಕ್ಕಾಗ್ತ ಹೇಳ? ಮತ್ತೆ ಕರೆಕ್ಟ್. ಆಕ್ಚುಲಿ ಇವಳಿಗೆ ಗೊತ್ತಿತ್ತು ಬೇಗ ಹೊಡಿಬೇಕು ಅಂತ ಅನ್ನೋದು ಇದಕ್ಕೆ. ಓಕೆನಾ? ಒಂದು ಇಬ್ರಿಗೊಂದು ಇವಳಿಗೊಂದು. ಫಸ್ಟ್ ಕ್ವಶನ್ ಆನ್ಸರ್ ಮಾಡಿ. ಗೆದ್ದಿಲ್ಲ. ನಾನು ಯಾವ ವಿಷಯಕ್ಕೆ ತುಂಬಾ ಇರಿಟೇಟ್ ಆಗ್ತೀನಿ ಹೇಳಿದ್ನೇಳ, ಅದು ಗೆದ್ದಿದ್ದಾಳಲ್ವ ಅವಳು. ಏನು ಬರೀ 2 ಪಾಯಿಂಟ್ ನಿನಗೆ ಕೊಟ್ಬಿಡ್ತಾರೆ. ಎಸ್. ಈಗ ಇನ್ನೊಂದು ಕ್ವಶನ್. ತಿನ್ನೋ ಐಟಮ್ ಅಲ್ಲಿ ಪಾನಿಪುರಿ ಬಿಟ್ಟು ನನಗೆ ಬೇರೆ ಏನ್ ಜಾಸ್ತಿ ಇಷ್ಟ? ಪಾನಿಪುರಿ ಬಿಟ್ಟು ಬೇರೆ ತುಂಬಾ ಇಷ್ಟ ಪಡ್ತೀನಿ, ಅದ್ ಯಾವ್ದು? ಏನು? ಐಸು. ಅಲ್ಲ, ತಪ್ಪು. ಸ್ವಲ್ಪ ನಂಗೆ ಯೋಚನೆ ಮಾಡ್ತೇನೆ, ಬೇಗ ಹೇಳಲ್ಲ. ಪಾನಿಪುರಿ ಬಿಟ್ಟು ಬೇರೆ ಏನ್ ಜಾಸ್ತಿ ಇಷ್ಟ ಪಡ್ತೀನಿ? ಇನ್ನೊಂದು ಟೈಕ್ ಬೇಡ. ಇಲ್ಲ ಇಲ್ಲ, ಇನ್ನೊಂದ್ಸರಿ ಬೇಗ ಬೇಗ. ಪಾನಿಪುರಿ ಅದ್ ಎಲ್ಲರಿಗೂ ಗೊತ್ತು, ಈಸಿಯಾಗಿ ಹೇಳ್ಬಿಡ್ತಾರೆ. ಸೊ ತಿಂಡಿಲ್ಲ ಊಟದಲ್ಲ. ತಿಂಡಿ ಅಂದ್ರೆ ತಿನ್ನೋದ್ರಲ್ಲಿ ಊಟದಲ್ಲಿ ಏನಾಗಿರ್ಬೇಕು. ಪಾನಿಪುರಿ ಬಿಟ್ಟು ನಾನು ಜಾಸ್ತಿ ಯಾವ್ದಕ್ಕೆ ಜೀವ ಮಾಡ್ತೀನಿ, ಜಾಸ್ತಿ ಇಷ್ಟ. ಗೊತ್ತಾಯ್ತು? ಹೇಳು. ತಪ್ಪು. ಚಿಕನ್. ಎಷ್ಟು ಸತಿ ಅಂಬಿ ಕಬಾಬ್ ಬೇಕು, ಚಿಕನ್ ತಿನ್ನಂಗಾಗಿದೆ. ಅದೇ ನೆನ್ಪೈತೆ, ಇನ್ನೊಂದು ಟೈಕ್ ಕೊಡಲಾಗಲ್ಲ, ಅದಕ್ಕೂ ಸುಮ್ಮನೆ ಆಗ್ಬಿಟ್ಟೆ. ತಗೊಳ್ರಿ ಈಗ, ತಗೊಳ್ಳಿ. ಸರಿ, ಬರ್ತೀನಿ. ಅವನು ಅಲ್ಲಿ ಬೆಳ್ಳುಳ್ಳಿ ಕಟ್ ಮಾಡು. ಅವನು ನಿಂಬೆ ಅದಕ್ಕೆ ಅಳ್ತವನಲ್ಲಿ. ಎಸ್. ಈಗ ಇಬ್ರದು ತಪ್ಪು. ನನಗೆ ಇವಳು ಅದಕ್ಕೆ ನಾನು ಕೇಳಿದ್ದೀನಿ ಒಂದು ಟೇಕ್ ಇದೆ ಅಂತ ಹೇಳೋಣ ಅನ್ನಿಸ್ಕೆ ಇವಳಿಲ್ಲ. ಒಂದೇ ಇಲ್ಲಿ ಅವಳು ಕ್ಯಾಜುಯಲ್ ಆಗಿ ಇವಳು ಏನ್ ಕೇಳಿದ್ರು ತಿಂಡಿ ಅಂದ್ಲು. ನಂದು ಆತರ ಮೈಂಡ್ ಸೆಟ್ ಬಂದಿದೆ. ನನ್ ಚಿಕನ್ ಎನಿ ಟೈಮ್. ಪಾನಿಪುರಿ ಬೇರೆ, ಊಟ ಬೇರೆ. ತಿಂಡಿಯಲ್ಲಿ ಆಗ್ಲಿ ಊಟಲ್ಲಿ ಆಗ್ಲಿ ಅಂತ ಹೇಳಿದೀನಿ. ವಿಡಿಯೋ ತೆಗ್ ನೋಡ್ಕೊಳ್ರಿ. ಸೊ ನಾನ್ ಜಾಸ್ತಿ ಪಾನಿಪುರಿ ಬಿಟ್ಟು ತಿನ್ನೋದ್ ಯಾವ್ದು ಅಂತ ಕ್ವಶನ್ ಇರೋದೇ. ನಾನ್ ಪಾನಿಪುರಿ ಬಿಟ್ಟು ಬೇರೆ ಬಿಟ್ಟಾಕೊ ತಿನ್ರಿ. ಎಷ್ಟು ಮೋಸ ಯಾವ್ದೋ ಬಿದ್ರೆ ಚೂರು ಹಿಡ್ಕೊಬಿಟ್ಟು. ಇಲ್ಲೊಂದ್ ಐತಲ್ಲ ನೋಡಿ, 2-3 ಆಯ್ತು, ಒಂದ್ ತಿನ್ನು. ತಿಂತೀನಿ ನಾಡು. ಮೋಸ ಮಾಡಂಗಿಲ್ಲ ಅಂಬಿ, ತಿನ್ಬೇಕು, ತಿನ್ನು. ಇದೊಂಥರ ಎದೆ ಉರಿತೆ. ಗೊತ್ತಿಲ್ಲ, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಿನ್ನು ಬೇಗ. ಅಳಸ್ಕೊಂಡ್ ತಿಂದಿಲ್ವಾ? ಅದ ತಿನ್ಲ, ನೆಕ್ಸ್ಟ್ ಅರ್ಧ ತಿಂತೀನಿ. ಇಲ್ಲ, ತಿನ್ನು ಬೇಗ, ವಿಡಿಯೋ ಲ್ಯಾಗ್ ಆಗ್ತಿದೆ. ತಿಂದ ಸುಂಟು ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ವಶನ್. ವಿಚ್ ಐ ಮೋಸ್ಟ್ ಲವ್, ಸ್ಯಾರಿ ಆರ್ ಡ್ರೆಸ್? ಸೀರೆನಾ ಅಥವಾ ಸ್ಯಾರಿನಾ? ಎಲ್ಲ ಯಾವ್ದು ಜಾಸ್ತಿ ಇಷ್ಟ? ಯಾವ್ದು? ಸೀರೆ. ನಿಂದು ಸೀರೆ, ಡ್ರೆಸ್? ಫಸ್ಟ್ ಅವಳೇ ಹೇಳಿದ್ದು. ನಿಂಬೆಹಣ್ಣು ಒಂದ್ ಸ್ವಲ್ಪ. ಯಾಕೆ ಗೊತ್ತಾ ಅದು? ನಾನು ಹೇಳೋದು ಅದೆಲ್ಲ ಬೇಡ, ಅದು ನೋಡಿಬೇಕಾಯ್ತು. ಬೇಗ ಹೊಡಿಬೇಕಿತ್ತು. ಅವಾಗಲೇ ತಿಂದಿಲ್ಲ, ಇಲ್ಲೇ ಐತೆ. ನಿಂಬೆಹಣ್ಣು ತಿಂತೀನಿ ಬಿಡು. ಸ್ವಲ್ಪ ಉಪ್ಪು ತಗೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಹಂಗೆ ಇಲ್ಲ, ಅದೆಲ್ಲ ಇಲ್ಲ. ಶರ್ಬತ್ ಗಿರ್ಬತ್ ಇಲ್ಲ. ಸುಮ್ಮನೆ ತಿನ್ಗ. ಇಲ್ಲಪ್ಪ, ನಂಗೆ ಸ್ವಲ್ಪ ರಸ ಇರ್ಬೇಕು. ತಿಂತದಿ ನೋಡಪ್ಪ. ಸೀರೆ ಫಸ್ಟ್ ಹೊಡಿಬೇಕು. ಅದಕ್ಕೆ ಗೈಸ್ ನಾನು ಸೀರೆ ಅಂತ ಹೇಳಿದ್ನಲ್ಲ, ಹೇಳೋದಲ್ಲ ಇಂಪಾರ್ಟೆಂಟ್. ಫಸ್ಟ್ ಯಾರೇ ಹೊಡಿತಾರೆ ಅನ್ನೋದು ಇಂಪಾರ್ಟೆಂಟ್. ಓಕೆನಾ? ಮುಗೀತು. ನೆಕ್ಸ್ಟ್ ಡ್ರೆಸ್ ಗಿಂತ ಜಾಸ್ತಿ ನಾನು ಸೀರೆ ಇಷ್ಟಪಡ್ತೀನಿ ಗೈಸ್. ಆಯ್ತಾ? ನನಗೆ 2 ಪಾಯಿಂಟ್. ನನಗೆ ಪೆಟ್ ಅನಿಮಲ್ಸ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಅಂದ್ರೆ, ನಾಯಿ, ಬೆಕ್ಕು, ಈ ತರ ಸಾಕೋ ಪ್ರಾಣಿಗಳಲ್ಲಿ ಯಾವ್ದು ನನಗೆ ತುಂಬಾ ಇಷ್ಟ? ನಾನು ಎಷ್ಟೇ ಸತಿ ಹೇಳಿದೀನಿ ಅಂಬಿನ ಆ ತರ. ಇದು ಜಾಸ್ತಿ ಕೂದಲಿರ್ತಾವಲ್ಲ, ನಾಯಿ ಹೆಸರೇನು? ಸ್ವಿಚ್. ಅದಿಷ್ಟ. ನಾಯಿ ಅದೇ ಅಂತಲ್ಲ, ನಾಯಿ ಅಂದ್ರೆ ತುಂಬಾ ನಾಯಿ. ಮತ್ತೆ ಅದು ಇನ್ನೇನು ಬೇಕಾದ್ರು. ನಾಯಿ ಅಂದ್ರೆ ತುಂಬಾ ಇಷ್ಟ ಪೆಟ್ ಅನಿಮಲ್ ಅಲ್ಲಿ. ನಿಂಬೆಹಣ್ಣು ತಿನ್ಬಿಡೋದು ಅಷ್ಟೇ. ನೀರಿದೆ, ಸೊ ನೀರ್ ಬೇಕಾದ್ರೆ ಕುಡ್ಕೋಬಹುದು. ನೀನೇನು ಚಿಕನ್ ಮಟನ್ ಕೊಡ್ತಿದ್ದೆ ತಿನ್ನಕ್ಕೆ, ಕುಡ್ಕೊಳಕ್ ನೀರ್ನ. ಎಷ್ಟು ಪಾಯಿಂಟ್ಸ್ ಆಯ್ತು? ಅಂಬಿಗೆ 2, ಅವಳಿಗೆ 2. ಇನ್ನು ಎಷ್ಟೇ ಹೋಯ್ನಾ? ಇನ್ನೂ ಇದಾವೆ.
ಒಂದಷ್ಟಕ್ಕೆ ಇವ್ರಿಬ್ರು ಆನ್ಸರೇ ಗೊತ್ತಿಲ್ಲ ಇವ್ರಿಗೆ. ಇಲ್ಲ ಗೊತ್ತಿದೆ. ಸತಿ ನನ್ ಬಗ್ಗೆ ನಾನ್ ಹೇಳ್ಕೊಂತ ಇರ್ತೇನೆ ಗೈಸ್, ಎಲ್ಲಾನ ಚಾನ್ಸ್ ಸಿಗೋದು ನೋಡಿದ್ರೆ ಏನ್ ಹೇಳ್ತಲ್ಲ. ಓಕೆ, ನನಗೆ ಹಣ್ಣಲ್ಲಿ ಯಾವ ಹಣ್ಣಂದ್ರೆ ತುಂಬಾ ಇಷ್ಟ? ಯಾವ್ದು? ದಾಳಿಂಬ್ರೆ. ಹ್ಮ್? ದಾಳಿಂಬ್ರೆ ಇಷ್ಟ ಅರ್ಥ ಮಾಡ್ಕೊಂಡ್ರದು ನಾನ್ ನೋಡಿಲ್ಲ. ಮಾವಿನಕಾಯಿ. ಕರೆಕ್ಟ್. ಮಾವಿನ ಹಣ್ಣು ಮಾವಿನಕಾಯಿ ತುಂಬಾ ಇಷ್ಟ. ಇಷ್ಟೇನ ನೀನ್ ಅರ್ಥ ಮಾಡ್ಕೊಂಡ್ರದು. ಪ್ರೆಗ್ನೆಂಟ್ ಇದ್ದಾಗ ಜೆಪ್ಟೋ ಮಾಡಿಸ್ಕೊಂಡ್ ತಿಂದಿದೆ ಒಂದ್ ಮಾವಿನ. ನನ್ ಮಗನು ನಗ್ತಾನೆ ಗೈಸ್, ಅವ್ರಿಗೂ ಗೊತ್ತು ಮಾವಿನ ಹಣ್ಣು ಮಾವಿನಕಾಯಿ ಅಂದ್ರೆ. ಮಾವಿನ ಹಣ್ಣು ಅಂದ್ರೆ ಯಾರಿಗ್ ಇಷ್ಟ ಇರತ್ತೆ? ಬಾಯಿಂದೆಲ್ಲ ತಪ್ಪಿಸ್ಬೇಡ. ಸರಿ. ಓಕೆ, ನೆಕ್ಸ್ಟ್ ಕ್ವಶನ್. ನಾನು ಯಾವ ಕೆಲ್ಸ ಮಾಡಕ್ಕೆ ಇಷ್ಟನೇ ಪಡಲ್ಲ? ಯಾವ್ದು? ಪಾತ್ರೆ. ಕರೆಕ್ಟ್. ಅವ್ರಿಗೆ ಈಜಿ ಕೇಳ್ಕೊಂಡು ಅವ್ರವ್ರೆ ಗೆದ್ಕೊಂಡು ನಮ್ಗೆ ಈ ತರ ತಿನ್ಸ್ಕೊಂಡು 3 ಬೇಡ ಬಿಡು, ಆಟನೇ ಬೇಡ. ನೀವ್ ಮತ್ತೆ ಈಜಿ ಹೊಡಿಬೇಕು. ಹೊಡಿಬೇಕಪ್ಪ ನೀನು. ಬರೀ ಮೋಸದ ಆಟ, ನಮ್ಮ ಅಣ್ಣನ್ ಬರೀ ಮೋಸ. ತಿನ್ನು. ಕ್ರಿಕೆಟ್ ಅಲ್ಲೂ ಮೋಸ, ಆಟದಲ್ಲೂ ಮೋಸ. ಹೇಳ್ತೀನಿ, ಕ್ರಿಕೆಟ್ ಅಲ್ಲಿ ಯಾವತ್ತೂ ಮೋಸ ಆಡಿಲ್ಲ. ಸರಿ ಆಯ್ತು. ಸರಿ. ಚಿಕ್ಕ ಬೆಳ್ಳುಳ್ಳಿ ನಮ್ಮ ಚಿಕ್ಕದೈತೆ ಹೊಟ್ಟೆಗೆ. ಎಲ್ಲ ದೊಡ್ಡ ದೊಡ್ಡದೇ ಸುಳ್ಳಿಟ್ಟಿರೋದು. ಆಯ್ತಾ? 3, 2 ಆಯ್ತಾ? ಸರಿ ಗೈಸ್, ಪಾಯಿಂಟ್ಸ್ ಮರ್ತ್ಬಿಟ್ಟಿದೀನಿ. ನೀವೇನಾದ್ರು ಕರೆಕ್ಟ್ ವಿಡಿಯೋ ನೋಡಿದ್ರೆ 3, 4. ಯಾಕೆ? 3, 2 ಬ್ರೋ, ಅಲ್ಲಿ ಬೇಕಾದ್ರೆ ವಿಡಿಯೋ ನೋಡೋ. ಕರೆಕ್ಟ್. 3, 2. ಒಂದು ಮಾವಿನಕಾಯ್ದ, ಒಂದು ಸೀರೆದ, ಇನ್ನೊಂದ್ ಯಾವ್ದು? ಫಸ್ಟ್ನೇದು ಯಾವ ವಿಷಯಕ್ಕೆ ಇರಿಟೇಟ್ ಆಗ್ತೀನಿ ಅಷ್ಟೇ ನೀನ್ ಹೇಳಿದ್ದು. ಓಲೆ ಒಂದು 2, ಅವಳಿಗೊಂದು 15 ಪಾಯಿಂಟ್ ಕೊಟ್ಬಿಟ್ಟು ಕೆಲ್ಸ್ಬಿಟ್ಟು ಕೊಟ್ಟು ಕಳ್ಸು. 3, 2. ನೀನ್ ಸೋತ್ರೆ ನಿನ್ ಬಟ್ಟೆ ಎಲ್ಲ ನೋಡು. ಆಯ್ತಾಯ್ತು, ನೀನ್ ಕೇಳಿ ಇನ್ನ ಏನು ಎಲ್ಲ ಹೇಳ್ತಾರೆ. ಫಸ್ಟ್ ಹೊಡಿಯೋರ್ಗೆ ಆನ್ಸರ್ ಹೇಳಕ್ ಅವಕಾಶ ಆಯ್ತಾ? ನೆಕ್ಸ್ಟ್, ನನಗೆ ಎಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಇದಾರೆ? ಎಷ್ಟು ಜನ? ಪಲ್ಲವಿ. ನಿನ್ಗೆ ಎಷ್ಟು ಜನ ಅಂತ ಹೇಳು. ನೇಮ್ ಗೊತ್ತಿಲ್ಲ. ಲಕ್ಷ್ಮಿ. ಲಕ್ಷ್ಮಿ ಇಲ್ಲ, ಹೆಸರಲ್ಲ, ಎಷ್ಟು ಜನ? ಎಷ್ಟು ಜನ? 3 ಜನ. ಕರೆಕ್ಟ್. 3 ಜನ ನನ್ಗೆ ಬೆಸ್ಟ್ ಫ್ರೆಂಡ್ಸ್. ನೇಮ್ ಎಲ್ಲ ಬೇಡ, ಬೇಜಾರಾಗತ್ತ ಅವ್ರಿಗೆ. ಸೊ ನನ್ನ ಮನ್ಸಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರು 3 ಜನ. ಸೊ ಅಷ್ಟೇ. ಅದನ್ನು ಫಸ್ಟ್ ಜಾಸ್ತಿ ಇಷ್ಟಪಡೋದು ಒಬ್ಳೆ ಪಲ್ಲವಿ. ಸೊ ಅದಕ್ಕೆ ಇವ್ರಿಬ್ರಿಗೂ ಪಲ್ಲವಿ ಅಂತ ಗೊತ್ತಿತ್ತು, ಬಟ್ ಎಷ್ಟು ಜನ ಅಂತ ಗೊತ್ತಿರ್ಲಿಲ್ಲ. ನಾನು ಅವಾಗ ಹೇಳ್ತಿದ್ದೆ ನನಗೆ 2 ಇಲ್ಲ 3 ಅಷ್ಟೇ ನನಗೆ ಫ್ರೆಂಡ್ಸ್ ಇರೋದು ಅಂತ. ನಾನು ಎಷ್ಟೊಂದು ಬ್ಲಾಗ್ಸ್ ಅಲ್ಲಿ ಕೂಡ ಹೇಳಿದೀನಿ ಅಷ್ಟೇ. ಪನಿಷ್ಮೆಂಟ್ ಎಷ್ಟು ಹೇಳೋಣದು? 4. 3. ಯಪ್ಪ, ಎಷ್ಟು ಮೋಸ ಆಡ್ತೀಯಲ್ಲೋ. ನೆಕ್ಸ್ಟ್ ನಾನ್ ಕೊಡ್ತೀನಿ ನೋಡಿ ಕೆಲಸ. ಬಿಡಲ್ಲ ನನಗೆ, ಬರೀ ನಿಂಬೆಹಣ್ಣು ಬೆಳ್ಳುಳ್ಳಿ ತಿನ್ಸಲ್ಲ. ನಾನ್ ಕೊಡ್ತೀನಿ ನೋಡ್ರಿ, ಅದಕ್ಕೆ ಸುಮ್ಮನೆ. ಆಯ್ತಾಯ್ತು. ನನಗೆ ಒಂದ್ ಪ್ಲೇಸ್ ಹೋಗ್ಬೇಕು ಅಂತ ತುಂಬಾ ಆಸೆ. ಯಾವ ಪ್ಲೇಸ್? ಕಾಡು ಅಲ್ಲ, ಪ್ರಾಣಿ. ತಪ್ಪು ಪ್ಲೇಸು ನಾನು ಹೇಳಿದ್ದು. ಅಂದ್ರೆ ಅದೊಂಥರ ಅದಾಗ್ಲ ಡ್ರೀಮು. ಕಾಡಲ್ಲಿ ಹೋಗಿ ಬದುಕಕ್ಕಾಗಲ್ಲ. ಅದ್ ನಾನ್ ಸುಮ್ನೆ ಯಾವ್ದೋ ಫಿಲಮ್ ಅಲ್ಲಿ ಕಾಡಲ್ಲಿ ಹೋಗಿರ್ತಾರೆ. ನನಗೆ ಇದರ ಆಸೆ. ಕಾಡಂತ ಅವಳು ಅಲ್ಲ, ತಪ್ಪು ಪ್ಲೇಸ್. ನಾನು ಅಂಬಿ ಎಲ್ಲರೂ ಸಾಕಷ್ಟು ಹೇಳಿದೀನಿ, ನಿನಗೂ ಸಾಕಷ್ಟು ಹೇಳಿದೀನಿ. ಅಂಬಿ ನನಗೆ ಡ್ರೀಮ್. ಅಂಬಿ ಬೇರೆ ಎಲ್ಲೆಲ್ಲೋ ಹೋಗ್ಬೇಕಂತ ಅಂತಾರೆ, ಬಟ್ ನನಗೆ ಇದೊಂದು ಡ್ರೀಮ್ ಕರ್ಕೊಂಡು ಹೋಗಲ್ಗೆ ಅಂತ ಹೇಳ್ತೀನಿ ಯಾವಾಗ. ದುಬೈಯ? ಬೀಚ್. ತಪ್ಪು. ಗೊತ್ತಾಯ್ತು ಬಿಡು. ಯಾವ್ದು? ಗೊತ್ತಿಲ್ಲ. ಯಾವ್ದ? ನನಗನ್ಸ ಮಟ್ಟಿಗೆ ದೇವಸ್ಥಾನ ಪ್ಲೇಸ್ ಈ ಊರು ನಂಗೆ ನೋಡ್ಬೇಕಂತ ನಾನು ತುಂಬಾ ಕೇಳ್ತಾ ಇರ್ತೀನಿ ನನ್ನ ಹತ್ರ ಯಾವಾಗ. ಎಷ್ಟು ಕರ್ನಾಟಕದೊಳಗೆ ಎಷ್ಟು ಸತಿ ಕೇಳಿದಿನೋ. ಅಂಜನಾದ್ರಿ ಬೆಟ್ಟ. ತಪ್ಪು. ಮೈಸೂರು ಗೈಸ್. ಮೊನ್ನೆ ಇನ್ನೂ ಹೇಳ್ತಿದ್ದೆ ಅಂಬಿ, ನನಗೆ ಎಲ್ಲರಿಗೂ ಅದು ಇದು ನೋಡ್ಬೇಕು ಅಂತ ಆಸೆ ಇರುತ್ತೆ ಅಂಬಿ, ಬಟ್ ನನಗೆ ಮೈಸೂರು ನೋಡ್ಬೇಕು ಅಂತ ಆಸೆ ಅಂಬಿ. ಚಾಮುಂಡಿ ಬೆಟ್ಟ, ಆಮೇಲೆ ಝೂ ಕರ್ಕೊಂಡು ಹೋಗಿದ್ದು. ಕಾಡು ಅಂತ ನಾನು ಹೋಗುವಾಗ ನಾನು ಸುಮ್ನೆ ಫಿಲಮ್ ನೋಡ್ತಿದ್ದೆ ಗೈಸ್. ನನಗೆ ಈ ತರ ಅಂಬಿ ಜೊತೆ ಕಾಡಲ್ಲಿ ಇರ್ಬೇಕು ಅಂತ ಆಸೆ ಕಣೆ ಅಂತ ಹೇಳಿಕ್ಕೆ ಅದನ್ನೇ ಹಿಡ್ಕೊಬಿಟ್ಟು. ನನಗೆ ಇವತ್ ಮಾತಾಡಿದ್ರೆ ನಾಳೆ ಗ್ಯಾಪ್ನ ಇರಲ್ಲ. ಇವ್ರು ಯಾವಾಗ್ಲೂ ಹೇಳಿದ್ನ ಇವಾಗ ಯಾವಾಗ್ಲೂ ಅಲ್ಲ. ರೀಸೆಂಟ್ ಆಗಿ ನಿನ್ ಫ್ರೆಂಡ್ ನಾಮ್ ಕಣ್ಣ ಕರ್ದಾಗ್ಲೇ ಮೈಸೂರಿಗೆ. ಇಬ್ರದ್ದು 3 ಪಾಯಿಂಟ್ ಅಲ್ಲ? ಅವ್ನ್ 4, ಇನ್ನಿಂದು 3. ಅವನ್ ಎಲ್ಲಿ ಹೇಳ್ದ ಮೈಸೂರು ಅಂತ? ಮೈಸೂರು ಹೇಳಿಲ್ಲಲ್ಲ, 3 ಕರೆಕ್ಟ್. 3 ಇವಾಗೇನ್ ಪನಿಷ್ಮೆಂಟ್ ಏನ್ ಬೇಡ. ತಗೋಬೇಕು, ತಗೊಳ್ಳಿ ಬೇಗ. ತಗೊಂಡಿದೀವಲ್ಲ ಆಲ್ರೆಡಿ. ಅಲ್ಲ, ಇಬ್ರಲ್ಲಿ ಯಾರೋ ಒಬ್ರು ಸೋತ್ರ ಮಾತ್ರ. ಇಬ್ರು ಸೋತ್ರ ಕೊಡ್ಬಾರ್ದು. ಇಬ್ರು ಸೋತ್ರ ನನ್ ಬಗ್ಗೆ ತಿಳ್ಕೊಂಡಿಬ್ರಲ್ಲ, ಅದಕ್ಕೆ ಪನಿಷ್ಮೆಂಟ್. ತಿನ್ರಿ. ಆಯ್ತಾಯ್ತು, ತಿನ್ನಿ ಬೇಗ. ಇದು ಫಿಲ್ಟರ್ ಇಲ್ಲದೆ ಬಿಡ್ತಿರ್ತೀವಿ ಗೈಸ್ ಬ್ಲಾಗ್. ನಮ್ಗೆ ಹೆಂಗ್ ಬರ್ತಾ ಮಾತಾಡ್ಬಿಡ್ತಾ ಇದೀವಿ. ಮೈಸೂರು ಗೈಸ್, ನನ್ ಹುಟ್ಟಾಗಿಂದ ನನ್ನ ಏರಿಯಾ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ. ನಂದು ಎಂತ ಬಂಡಿ ಜನ್ಮ ಹೇಳಿ. ಮೈಸೂರು ನೋಡ್ಬೇಕನ್ನೋದು ನಂಗೆ ತುಂಬಾ ಇಷ್ಟ ಅಷ್ಟೇ.
ನಾನು ಯಾಕೆ ಸುಮ್ನೆ ಬೇರೆ ಬೇರೆ ದೇಶಗಳನ್ನ ಇಷ್ಟಪಡ್ಲಿ, ನಮ್ಮ ಒಂದು ಕರ್ನಾಟಕದಲ್ಲಿ ಇಷ್ಟು ಚೆನ್ನಾಗಿರೋ ಪ್ಲೇಸಸ್ ಇರ್ಬೇಕಾದ್ರೆ. ಅಲ್ವಾ? ಅದಕ್ಕೆ ಈ ಪ್ರಶ್ನೆ ಇಬ್ರಿಗೂ ಗೊತ್ತು. ನನ್ನ ಪ್ರೆಸೆಂಟ್ ವೇಟ್ ಎಷ್ಟು? ನನ್ ತೂಕ 41. 47. ಹಾ ಇಬ್ರು ತಪ್ಪು. ಇಬ್ರಿಗೂ ಇನ್ನೊಂದು ಚಾನ್ಸ್ ಕೊಡ್ತೀನಿ. 42. ನೀನು 45. ತಪ್ಪು. 42. ನಾನು ಅವತ್ತು ತೂಕ ಮಾಡಿದ್ದೀನಿ, ನಾನೇ ಕರ್ಕೊಂಡು ತೂಕ ಹಾಕ್ಸಿದ್ದೀನಿ ನನಗೆ. ಅವತ್ತು 41.5 ಇದ್ಲು, ಇವಾಗ ಅದಕ್ಕೆ ಜಾಸ್ತಿ ಆಗಿರ್ಬೇಕು. ಇದು 42 ಮಂಜು. ನಂದು ತೂಕ ಆಗ್ತಾಗ 42 kg 200 ಗ್ರಾಮ್ ಇತ್ತು. ಅವ್ಳಿಗೆ ಆಯ್ತು ಕುಡಿಸ್ತಾರೆ. 45 ಅಂತ ಒಳಗೆ 4 ನೋಡಿ ನಂದು. ಇನ್ನು ಎಷ್ಟೇ ಕ್ವಶನ್? 4, 3. ಅವ್ನ್ ಎತ್ಕೊಬಿಡಂಗೆ ಭೂಮಿ. ಇನ್ನು ಎಷ್ಟು ಕ್ವಶನ್ ಅವೆ? ಬನ್ನ ಇದಾವೆ, ಕೇಳ್ತೀನಿ ನಾನು. ಬೇಗ ಸ್ವಲ್ಪ 10 ಒಳಗಿರ್ಲಿ ಸಾಕು. ಯಾಕಳು ಬೇಗ ಎತ್ತು ಏನಾರ ತಗೊಂಡ್ಬಿಡ್ತೀನಿ. ನೋಡಿ ಗಾಯ್ಸ್, ಕೊಡಿಸ್ತೀನಿ ಅಂದವಳು ಮಾತಾಗಿರ್ಬೇಕು. ಅದು ವಿಡಿಯೋ ಮಾಡ್ಕೊಂಡೆ ತೋರ್ಸ್ಬೇಕು. ತಗೊಂಬಂದು ವಿಡಿಯೋದಲ್ಲಿ ತೋರಿಸ್ಬೇಕು. 4 3 4 ನೀ 3. ನೆಕ್ಸ್ಟ್ ಈಗ ಇದಿಬ್ರಿಗೂ ಗೊತ್ತು, ಈಗನು ಡಿಸ್ಕಸ್ ಮಾಡಿದ್ವಿ. ನನ್ನ SLC ರಿಸಲ್ಟ್ ಎಷ್ಟು? 76. ನಿಂದೇನು? ಅವಳಿಗೆ ಅಂದ್ರೆ ಇಬ್ರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಯಾರು ನಿಯರೆಸ್ಟ್ ಹೇಳ್ತಾರೋ ಅವರಿಗೆ ಪಾಯಿಂಟ್ಸ್ ಕೊಡ್ತೀನಿ. ಬಿಡ್ಬಿಡ್ತಾರೆ. ಹೇಳು ಬೇಗ, ಅಂದಾಜ್ ಮೇಲೆ ಹೇಳು. ಅವ್ನ್ 76. ನಿಂದೆಷ್ಟು? 76 ಅಂಬಿದು. ಅಂಬಿ 76 ಹೇಳಿದಾನೆ. ಸೊ ನೀನ್ ಅವನಿಗಿಂತ ಹತ್ರ ಹೇಳಿದ್ರೆ ನಿನಗ್ ಪಾಯಿಂಟ್ಸ್, ಇಲ್ಲ ಅವನಿಗೆ. ಬೇಗ ಬೇಗ ಟೈಮ್ ಮಾಡ್ಬಿಡು. 77. ತಪ್ಪು ಬಿಡು. 76. ಇಬ್ರದ್ದು ತಪ್ಪು. 78.8 78.8% ನಂದು ಓದೇ ಇರ್ಲಿಲ್ಲ. 20 ಹಂಗ ಬರಲ್ಲ. ಇವಾಗ 70 ಎಷ್ಟಂದ್ರು? 78. ಮತ್ತೆ ನೀನ್ 76 ಹೇಳಿದ್ದು. ಆಯ್ತು ಬಿಡು, ಇರ್ಲಿ. 4 ಇಬ್ರದ್ದು ಟೈ ಆಗಿದೆ. ಸಾಕು ಇವಾಗ. ಇಲ್ಲ ಅಂಬಿ, ಇದೆಲ್ಲ ಇಲ್ಲ. ಪನಿಷ್ಮೆಂಟ್ ವಿಡಿಯೋದಲ್ಲಿ ಏನ್ ರೂಲ್ಸ್ ಇರುತ್ತೆ ಅದೇ ರೂಲ್ಸ್. ತಗೋ ಸಾಕಂತ. ನೀರ್ ಬೇಕಾದ್ರೆ ಕುಡಿ. ಮತ್ತೆ ಅವಳು ಕೊಡು. ಅವಳು ಕರೆಕ್ಟ್ ಆಗಿ ಹೇಳಿಲ್ವಾ? 77. ನಿಯರೆಸ್ಟ್ ಯಾರು ಹೇಳ್ತಾರ ಅವ್ರಿಗೆ ಪಾಯಿಂಟ್ಸ್. ನಿಯರೆಸ್ಟ್ ಹೇಳ್ದವ್ರಿಗೆ ಅಂತ ಫಸ್ಟ್ ಹೇಳಿದ್ರು. 78 ಅಂತ ವಿಡಿಯೋ 78 ಅಂಬಿ. ಯಾರ್ ಹತ್ರ ಹೇಳ್ತಾರೋ ನನ್ನ ಒಂದು ನಾನು 7 ಹೇಳಿದ್ನಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ ಗೊತ್ತಿರಲ್ವಲ್ಲ, ಮರ್ತಿರ್ತಿರಲ್ವ, ಹತ್ರ ಹೇಳೋದು. ಸೊ 77 76ಗಿಂತ ಜಾಸ್ತಿ. ಇಬ್ರು ಅದಕ್ಕೆ ಇಬ್ರಿಗೂ 4 ಟೈ ಆಗಿದೆ. ಇವನು ವಿಷ್ಣುಗೆ ಏನಿಲ್ವಾ ಕ್ವಶನ್? ಇರು ಕೇಳ್ತೀನಿ. ಅವನ ಇದು ಈಸಿ ಕ್ವಶನ್ ಆಯ್ತಾ? ನನ್ ಕೈ ಗುಡಿಬೇಕು. ಈಸಿ ಕ್ವಶನ್. ಸೊ ಯಾರು ಫಸ್ಟ್ ಹೊಡಿತಾರೋ ಅವ್ರಿಗೆ. ಆಯ್ತಾ? ನನ್ ಲೈಫ್ ಅಲ್ಲೇ ನನ್ಗೆ 2 ಡ್ರೀಮ್ ಇದೆ. ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ದೇವೆ ಆ ಡ್ರೀಮ್. ಆ 2 ಡ್ರೀಮ್ ಏನು? ನಾನು ಫಸ್ಟ್ ಹೊಡೆದಿದ್ದವಳೆ ಯಾವ್ದು? 2 ಎರಡೇ ಹೇಳ್ಬೇಕು. ಒಂದು ತಾಳಿ ಚೈನು, ಇನ್ನೊಂದು ಮನೆ ಕಟ್ಟೋದು. ಕರೆಕ್ಟ್. ಇವತ್ತೇನ ಮೈಸೂರು ಅಂದ್ಬಿಟ್ಟು ಮನೆ ಕಟ್ಟದಂತಳಲ್ಲಪ್ಪ. ನನ್ ಜೀವನದಲ್ಲಿ ಏನ್ ಡ್ರೀಮ್ ಇದೆ ಅಂತ, ಅದು ಡ್ರೀಮ್ ಪ್ಲೇಸ್ ಅದು. ತಗೋ 5 4. ಅಂಬಿ ಸೋತ್ರೆ ಅಂಬಿಗೆ 5,000 ರೂಪಾಯಿ ಬಟ್ಟೆನೂ ಇಲ್ಲ, ಏನಿಲ್ಲ. ಹಂಗೆ ಸ್ಟಾರ್ಟಿಂಗ್ ಸ್ಕೋರ್ ಕಮ್ಮಿ ಆಗ್ತದೆ, ಬರ್ತಾ ಜಾಸ್ತಿ ಬರೋದು. 5 4. ಇದು ಈಸಿ ಕ್ವಶನ್ಸ್. ಕಾಣ್ತಲ್ಲ. ಯಾರು ಫಸ್ಟ್ ನನಗೆ ಕೈ ಹೊಡಿತೀರಾ? ಸೊ ಅವ್ರಿಗೆ ಕೈ ಎತ್ಬೇಕಾ? ನನ್ನ ಫೇವ್ರೆಟ್ ಕಲರ್ ಯಾವ್ದು? ಬ್ಲಾಕ್ ಬಿಟ್ಟು. ಬ್ಲಾಕ್ ಬಿಟ್ ಅಂತ. ಬ್ಲಾಕ್ ಬಿಟ್ಟು. ಬ್ಲಾಕ್ ಬಿಟ್ಟಾ? ಪರ್ಪಲ್. ತಪ್ಪು. ಪಿಂಕ್. ತಪ್ಪು. ಈಗ ಇಬ್ರಿಗೂ ಲಾಸ್ಟ್ ಚಾನ್ಸ್ ಕೊಡ್ತಿದ್ದೀನಿ. ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳ್ಬೇಕು. ಯಾವ್ದು? ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಡ. ಬ್ಲಾಕ್ ಬಿಟ್ಟು ನಾನು ಯಾವ್ದು ಜಾಸ್ತಿ ತಗೊಂತಾ ಇರ್ತೀನಿ ಬಟ್ಟೆಗಳು. ಇಬ್ರಿಗೂ ಲಾಸ್ಟ್ ಚಾನ್ಸ್. ಫಸ್ಟ್ ಇವ್ನು ಹೇಳ್ಬೇಕು. ಕೈ ಪಿಂಕ್. ಪಿಂಕ್. ಅವಳು ಹೇಳಿಲ್ವಾ ಪಿಂಕ್ ಅಂತ? ಇಲ್ಲ ಅಂತ ಹೇಳಿಲ್ವಾ? ತಪ್ಪು. ಇಲ್ಲ, ಚಾನ್ಸ್ ಮುಗಿದು. ನೀನ್ ಹೇಳು. ಗ್ರೀನ್. ತಪ್ಪು. ನಾನು ಎಲ್ಲ ಹೋಗಿ ಹಣೆ ತೆಚ್ಕೊಳ್ಳಿ. ರೆಡ್. ನಾನು ಹೇಳ್ಬೇಕಂತ ರೆಡ್ಡೇ ಮತ್ತೆ ಅವ್ ಹೇಳಿದ್ದು. ಎಷ್ಟು ಸುಳ್ಳು. ಎಷ್ಟು ಬಾಯಿ. ಪಿಂಕ್ ಅಂದ್ರೆ ಏನು? ಪಿಂಕ್ ಅಂದ್ರೆ ಗುಲಾಬಿ ಕಲರ್. ಅದೇ ರೆಡ್. ಅಂಬಿ LKG ತಗೊಂಡು ಕುಣಿಸಿ ಉಂಟು. ಇಬ್ರು ತಿನ್ರಿ. ಅರ್ಧ ಕೊಡ್ತೀನಿ. ಸ್ವಲ್ಪ ಜಾಸ್ತಿ ತಿಂದಿದೆ ಇಬ್ರಿಗೂ ಸ್ವಲ್ಪ ಕೊಡ್ತೀನಿ. ಈಗ ಅರ್ಧ ಕೊಡ್ತೀನಿ. ನಂಗೆ ಸ್ವಲ್ಪ ಕೊಡು. ತಿನ್ನು. ಕರೆಕ್ಟ್ ತಿನ್ನು. ಅಪ್ಪ ರೆಡ್. ಇವಾಗ ಬುಕ್ ಮಾಡಿರೋ ಡ್ರೆಸ್ ರೆಡ್ಡೆ. ಅಪ್ಪ ಏನ್ ಇದಾರೆ ಅಂದ್ರೆ ಎಲ್ಲ ಕಲರ್ ಹಾಕ್ತಾಳೆ. ಜಾಸ್ತಿ ಇಷ್ಟಪಡಿದ್ರೆ ಬ್ಲಾಕ್. ಬ್ಲಾಕ್ ಹೇಳ್ಬೇಡ. ಯಾವ್ದು ಅದೆಲ್ಲರಿಗೂ ಗೊತ್ತು. ನಾನು ಯೂಟ್ಯೂಬ್ ನೋಡೋರ್ಗೂ ಗೊತ್ತು ನಾನು ಬ್ಲಾಕ್ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ರೆಡ್. ಮುಂದಕ್ಕೆ ಹೋಗೋಣ. ಟೈಮ್ ಎಷ್ಟು ಮಾಡ್ಬೋದು? 5 4. ಅವಳಿಗೆ 8 ಪಾಯಿಂಟ್, ನೀನ್ 4 ಪಾಯಿಂಟ್. ಆಯ್ತು, ಬೇಗ ಹೇಳು. ಈ ಕ್ವಶನ್ಸ್ ಈಸಿ ಇರುತ್ತೆ. ಸೊ ಎಷ್ಟು ಓದೋರಿಗೆ ಹೌದಾ? ಹೇಳ. ಹೇಳು. ನನಗೆ ಆಯ್ತು ಹೇಳು. ಟೀ ಜಾಸ್ತಿ ಇಷ್ಟನಾ ಕಾಫಿ ಜಾಸ್ತಿ ಇಷ್ಟನಾ? ನಾನು ಫಸ್ಟ್ ಹೊಡೆದಿದ್ದೆ. ನಾನು ಯಾರು ನಿಜ ಹೇಳು. ಇವಳೆ ಫಸ್ಟ್ ಹೊಡೆದಿದ್ದು. ಕರೆಕ್ಟಾಗಿ ಹೇಳ್ತೀನಿ.
ಹೇಳ್ತಿದ್ದೀನಿ ನೋಡ್ರಿ. ಇದು ಈಗಿಂದು ನೋಡ್ಬೇಡ್ರಿ ಆಯ್ತಾ. ನಾನು ಅಂತಂದ್ರ ಒಂದೇ ಸತಿಗೆ ನನ್ಗೆ ಯಾವ ಜಾಸ್ತಿ ಇಷ್ಟ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಇಷ್ಟ ಟೀ ಕಾಫಿ ಅವೆರಡ್ರಲ್ಲ ಇಲ್ಲ ಎರಡ್ರಲ್ಲಿ. ಟೀ ತಪ್ಪು, ನಿಮ್ಗೆ ಅವಕಾಶ ಇಲ್ಲ. ಟೀ ಬಿಟ್ರೆ ಕಾಫಿ ಅಂತಾನೆ ಗೊತ್ತು ನಿನಗೆ. ಕಾಫಿ ಯಾಕೆ ಅಂತಂದ್ರೆ ನಾನು ಟೀ ಆದ್ರೆ ಸ್ವಲ್ಪ ಕುಡಿತೀನಿ, ಕಾಫಿ ಆದ್ರೆ ಒಂದು ದೊಡ್ಡ ಗ್ಲಾಸ್ ಕುಡಿತೀನಿ ಅಷ್ಟೇ. ನಾನು ಎಲ್ಲಾದ್ರೂ ಅಂಬಿನ ಆಚೆ ಕರ್ಕೊಂಡು ಹೋದಾಗ ಅಂಬಿ ನನಗೆ ಹೋಟ್ಲಲ್ಲಿ ಕಾಫಿ ಕೊಡ್ಸು ಅಂತ ಜಾಸ್ತಿ ಕೇಳ್ತಾರೆ. ಮತ್ತೆ ಮೊನ್ನೆ ಟೀ ಕುಡ್ದೆ, ಮನೇಲಿ ಟೀ ಕುಡಿಯೋದ್ ಜನ ಮೊನ್ನೆ ಹೋಗಿದ್ಯಲ್ಲ ಅವ್ರು ಟೀ ಕುಡ್ದಲ್ಲ ಅಂತ ಕೇಳಿದೆ. ಅವಾಗ ತಲೆ ನೋಯ್ತಿತ್ತು. ಇಷ್ಟ ತಲೆ ನೋವ್ದಾಗ ಕುಡಿಯೋದ್ ಬೇರೆ. ಹಂಗ್ ಹೇಳ್ತಾಳೆ, ಹಂಗ್ ಕೇಳಿದ್ರೆ ಹಿಂಗ್ ಹೇಳ್ತಾರೆ ನೋಡಿ ಗೈಸ್, ಆಯ್ತು ನಾನ್ ಬಾಣ್ತಿದ್ದಾಗ ಇಷ್ಟಿಷ್ಟು ಕಾಫಿ ಕುಡಿತಿರ್ಲಿಲ್ವಾ, ಒಂದೊಂದ್ ಗ್ಲಾಸ್ ಬಾಂತಿದ್ದಾಗ ಎಲ್ಲರೂ ಕಾಫಿನ ಕೊಡೋದು. ಬಟ್ ಅವಾಗಿಂದ ನನ್ ಕಾಫಿ ಆಯ್ತು ಬಿಡು ಹೋಲಿ. ಏನ್ ಸೋತಿದೀವಿ, ಏನು ಮಾಡಕ್ಕಾಗಲ್ಲ. 5-4. ಲಾಸ್ಟ್ ಕ್ವಶನ್ ಅದಿಬ್ರು ಫುಲ್ ನೇಮ್ ಹೇಳ್ಬೇಕು. ಇಲ್ಲಿಕ್ಕೂ ಕೈ ಇಕ್ಕಿದ್ರೆ ಜರ್ಗು ಕೈ ಎತ್ತು. ನಾನ್ ಓದಿರೋ ಕಾಲೇಜ್ ಹೆಸರು ನೋಡಿದೀನಿ ನೋಡ, ಫುಲ್ ಹೇಳ್ಬೇಕು. ಸ್ವಾಮಿ ವಿವೇಕಾನಂದ ಕಾಲೇಜು. ಇದು ನಂದೇ ಕರೆಕ್ಟ್ ಐತೆ. ನಿಂದೆ ಸ್ವಾಮಿ ವಿವೇಕಾನಂದ ಕಾಲೇಜ್, ಬಟ್ ಯಾವ ಕಾಲೇಜು? ಓರಿಯನ್ ಹತ್ರ. ಕರೆಕ್ಟ್, ಸ್ವಾಮಿ ವಿವೇಕಾನಂದ ಗರ್ಲ್ಸ್ ಕಾಲೇಜ್. ನಿನ್ಗೆ ಇಬ್ರಿಗೂ 5-5. ನಿಂಗ್ ಗೊತ್ತಿರ್ಲಿಲ್ಲ? ಅವಳಿಗೆ ಎಲ್ಲಿ ಗೊತ್ತು, ಏರ ಬಿಟ್ಟು ನೀನ್ ನಾನು ಕರೆಕ್ಟ್ ಆಗಿ ಹೊಡೀರಿ ಈಗ. ಇದಿಬ್ರಿಗೂ ಗೊತ್ತಿರೋ ವಿಷಯ. ಎತ್ತಕ ಇಲ್ಲೂ ಹಿಡ್ದ ಕೈ. ಸರಿ, ಇಬ್ರಿಗೂ ನೋಡಿ, ಇಬ್ರಿಗೂ 5-5. ಇನ್ನೆರಡೇ ಕ್ವಶನ್ ಇರೋದು. ಸೊ ವಿನ್ನರ್ಸ್ಗೆ ದೊಡ್ಡ ಗಿಫ್ಟ್ ಇದೆ. ಯೋಚನೆ ಮಾಡಿ, ನೀವು ಕೇಳಿದ್ ಕೊಡಿಸ್ತೀನಿ. ಏನು ಇನ್ನ ಹೇಳಿಲ್ಲ. ನಾನು ಜಾಸ್ತಿ ನೋಡೋ ಆಪ್ ಯಾವ್ದು ಅಂಬಿ? ಜಾಸ್ತಿ ನೋಡೋ ಆಪ್ ಇನ್ಸ್ಟಾಗ್ರಾಮ್. ಸಣ್ಣ ಅದಲ್ಲ, ಆ ವಿಷ್ಣು ಕೇಳಿದ್ರೆ ಹೇಳ್ತಾರೆ ಎಲ್ಲರೂ ಜಾಸ್ತಿ ನೋಡ. ಕೆಲವೊಬ್ರು ಜಾಸ್ತಿ ಯೂಟ್ಯೂಬ್ ನೋಡ್ತಾರೆ, ಮೂವೀಸ್ ನೋಡ್ತಾ ಇರ್ತಾರೆ. ಆಯ್ತಲ್ಲ ಬಿಡು, ಮತ್ತೆ ಯಾರು ಇವಾಗ ಇನ್ನೂ 2 ಕ್ವಶನ್ಸ್ ಇದೆ ನನ್ನ ಹತ್ರ, ನೋಡ್ಬೇಕಲ್ಲ, ಅದ್ರಲ್ಲಿ ಡಿಸೈಡ್ ಮಾಡ್ತೀನಿ. ಕೊಡಲ್ಲ ಬಾರ, ಇನ್ನ 2 ಕ್ವಶನ್ ಅವ. ಸುಮ್ಮನೆ ಬಿಡು, ನಿನಗೂ ನಾನು ಬೈಟ್ ಮಾಡ್ಕೊಂಡು ವಿಷ್ಣು. ಎಸ್, ಇನ್ನೊಂದು 2 ಕ್ವಶನ್ಸ್ ಇರೋದು. ಸೊ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಸೊ ಕ್ವಶನ್ ಮಾಡ್ಕೊಂಡು ಕ್ವಶನ್ ಅದು ಬೇಗ, ಅವನು ಅಳ್ತಾನಿಲ್ಲ ಅದೇ. ಒಂದೇ ನಿಮಿಷ. ಬೇಗ ಕೈ ಕ್ವಶನ್ ಇಲ್ಲಿ ಹೇಳ್ಕ, ನಾನು ಇಲ್ಲಿ ಹೇಳ್ತೇನೆ. ಸರಿ, ನಾನು ಚಿಕ್ಕವಳಿದ್ದಾಗ ಪೇರೆಂಟ್ಸ್ ಮೀಟಿಂಗಿಗೆ ಅಂತ ಹೋದಾಗ ಒಂದು ಸಬ್ಜೆಕ್ಟ್ ಅಲ್ಲಿ ತುಂಬಾ ಕಮ್ಮಿ ಮಾರ್ಕ್ಸ್ ಬಂದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಸ್ಕೂಲಲ್ಲೇ ಹೊಡೆದಿದ್ರು. ಆ ಸಬ್ಜೆಕ್ಟ್ ಯಾವ್ದು? ವಿಜ್ಞಾನ. ಹಂಗಾದ್ರೆ ಇದು ವಿಜ್ಞಾನ ಅಂತ ನೋಡಿ, ಇದು ಗಣಿತ ಮ್ಯಾಥ್ಸ್ ಅಂತ ಇರ್ತಾನೆ. ತಪ್ಪು, ಮ್ಯಾಥ್ಸ್ ಕರೆಕ್ಟ್. ಮ್ಯಾಥ್ಸ್ ಸಬ್ಜೆಕ್ಟ್ ನನಗೆ ಒಬ್ಬ ಮನುಷ್ಯ ಕೇಳಿಸ್ಕೊ, ಒಬ್ಬ ಮನುಷ್ಯ ಎಲ್ಲಾದ್ರಲ್ಲೂ ಸ್ಟ್ರಾಂಗ್ ಇದ್ರು ಗಣಿತದಲ್ಲಿ ಯಾವತ್ತು ವೀಕ್. ಯಾಕಂದ್ರೆ ನನಗೆ ಅನುಭವ ಇದೆ. ನನ್ನ ತಮ್ಮ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಬೆಸ್ಟ್ ಇದ್ದ, ಸೊ ನಾನು ಅವನಿಗಿಂತ ಕಮ್ಮಿ ಬಂದಿದ್ದೆ. ಅದಕ್ಕೆ ನಮ್ಮಪ್ಪ ಹೊಡೆದ್ರು. ನೋಡಿ ಆಯ್ತು. 7 ಇನ್ನ 6. ವಿವೇಕಾನಂದ ಅಂತ ಹೇಳಿದ್ನಲ್ಲ ಕಾಲೇಜು. ಓಕೆ, 7-5. ಇನ್ನೊಂದೈತಾ? ಇನ್ನ 2 ಇದೆ ಆಯ್ತಾ. ನಾನು ನೀನೆ ಕರೆಕ್ಟ್ ಆಗಿ ನೋಡಿ, ಈಸಿ ಇದೆ ಕ್ವಶನ್ ಭೂಮಿ. ನಾನು ಜಾಸ್ತಿ ಶಾಪಿಂಗ್ ಮಾಡಕ್ಕಿಂತ ಆನ್ಲೈನ್ ಅಲ್ಲಿ ಉಪಯೋಗಿಸೋ ಆಪ್ ಯಾವ್ದು? ಮೀಶೋ. ಕರೆಕ್ಟ್. ನಾನ್ ಫಸ್ಟ್ ಹೊಡೆದ್ ಮೀಶೋ ಅಂದ್ಬಿಟ್ರೆ ಫಸ್ಟ್ ಇಂದ ಹೇಳು. ಬೇರೆ ಬೇಡ ಕ್ವಶನ್. ಕ್ವಶನ್ ಅಲ್ಲ ಹೇಳ್ಬೇಕು. ಪಾಯಿಂಟ್ ಕೊಡ್ತೇನೆ. ಇಲ್ಲೇ ಹೇಳ್ತಾಳೆ ಅಲ್ಲಿ 6-7. ಲಾಸ್ಟ್ ಕ್ವಶನ್. ನೀನ್ ಉತ್ತರ ಕೊಟ್ರೆ ಟೈ ಆಗುತ್ತೆ, ನೀನ್ ಉತ್ತರ ಕೊಟ್ರೆ ಗೆಲ್ತ್ಯ. ಓಕೆನಾ? ಅಷ್ಟ ಕ್ವಶನ್ ಕೇಳ್ತೀನಿ. ವಿಷ್ಣು ಒಂದ್ ಸ್ವಲ್ಪ ಇದನ್ನ ನಾನು ನಿಮ್ಮಿಬ್ಬರ ಹತ್ರನು ಯೂಶಲಿ ಜಾಸ್ತಿ ಶೇರ್ ಮಾಡಿಲ್ಲ. ಇವಾಗ ನಾನು ಪ್ರಾಮಿಸ್ ಮಾಡ್ತೀನಿ, ಬಿಕಾಸ್ ಮೋಸ ಆಗ್ಬಾರ್ದಲ್ವಾ. ಸೊ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ. ಸೊ ನಾವು ನಂಬದ್ ಆಂಜನೇಯ. ಸೊ ಆಂಜನೇಯ ನನಗೂ ನನ್ ಮನ್ಸಲ್ಲಿದೆ. ಸೊ ಅದನ್ನ ಉತ್ತರ ಯಾರು ಕರೆಕ್ಟ್ ಆಗಿ ಕೊಡ್ತೀರಾ, ಸೊ ಅವ್ರಿಗೆ ಗೆದ್ದಂಗೆ. ಟೈ ಆಗುತ್ತೆ. ಇವಳು ಉತ್ತರ ಕೊಟ್ರೆ ಟೈ ಆಗುತ್ತೆ, ನೀನ್ ಉತ್ತರ ಕೊಟ್ರೆ ನೀನ್ ಗೆಲ್ತೀಯ. ಓಕೆನಾ? ವಿಷ್ಣು ಅಲ್ಲಿ ನನಗೆ ಇಷ್ಟವಾಗದ್ದೇನು? ಇಬ್ರಿಗೂ ಚಾನ್ಸ್ ಕೊಡ್ತೇನೆ. ನನಗೆ ಇಷ್ಟವಾಗದ್ ಯಾವ್ದು? ಅವನು ಆಟ ಆಡೋದು. ನೀನ್ ಹೇಳು. ಇಷ್ಟವಾಗದು ನನಗೆ ಅವನಲ್ಲಿ ಇಷ್ಟ. ಬರೀ ಅವನಲ್ಲಿ ಇಷ್ಟನಾ? ಅವ್ನು ಆಟ ಆಡೋದ್ರಲ್ಲಿ ಅವನಲ್ಲಿ ಎಲ್ಲ ಓವರ್ ಆಲ್ ಕನ್ಸಿರೋದು. ವಿಷ್ಣು ಅಲ್ಲಿ ನನಗೆ ಏನ್ ಇಷ್ಟ ಅಷ್ಟೇ. ಅವ್ನು ಕ್ಯೂಟ್ ತಾನ? ಕ್ಯೂಟ್, ಮಕ್ಕಳಂದ್ಮೇಲೆ ಕ್ಯೂಟು. ಬೇಗ ಹೇಳು, ಟೈಮ್ ಇಲ್ಲ. ಅವಳದು ತಪ್ಪು, ಅದು ಆಟ ಆಡೋದಲ್ಲ. ತಪ್ಪು, ಬೇಗ. ನಾ ಹೇಳ್ತಿರ್ತೀನಿ. ಅಪ್ಪ ಅಂತ
ಅಷ್ಟೇ ಒಂದೇ ಚಾನ್ಸ್, ನನಗೆ ಒಂದೇ ಚಾನ್ಸ್ ಕೊಟ್ಟ. ಅಷ್ಟೇ ತಪ್ಪು. ಟೈ ಆದ್ರೂ ನಾನೇ ಗೆದ್ದಂಗೆ ಬುದ್ಧಿ ಇಲ್ದೆ ಗೆದ್ದಾಗ ಟೈ ಆದಾಗ ಇನ್ನೊಂದ್ ಕ್ವಶನ್ ಕೇಳ್ತೀನಿ, ಅವಾಗ ಯಾರಾದ್ರೂ ಕೊಡ್ತಾರೆ. ಇವಾಗ ಏನು ಇಬ್ರು ತಪ್ಪ. ನನಗೆ ವಿಷ್ಣು ಅಲ್ಲಿ ಅವ್ನ್ ಸ್ಮೈಲ್ ತುಂಬಾ ಇಷ್ಟ. ಇದ್ ನನ್ ಮನ್ಸಲ್ಲಿ ಇದ್ದಿತ್ತು. ಯಾಕೆಂತಂದ್ರೆ ನಾನು ಎಷ್ಟೊಂದ್ಸತಿ ಹೇಳಿದ್ದೇನೆ, ಅವ್ನ್ ಸ್ಮೈಲ್ ನೋಡಂಬಿ ಎಷ್ಟು ಚೆನ್ನಾಗ್ ಕೊಡ್ತಾನೆ ವಿಡಿಯೋಸ್ ಅಲ್ಲಿ ಫೋಟೋಸ್ ಅಲ್ಲಿ ಅಂತ ಹೇಳ್ತಾ ಇರ್ತೀನಿ. ಸೊ ಇಷ್ಟು ಸಿಂಪಲ್ ಕ್ವಶನ್ ನಿಮ್ಮಿಬ್ರಿಗೂ ಗೊತ್ತಿಲ್ಲ ಅಂದ್ರೆ ಇವಾಗ ಇಬ್ರು ತಿನ್ರಿ. ಯಾವಾಗಿನ ಕೊಡ್ತಾನೆ ಇಲ್ಲ, ಮತ್ತೆ ಹೋಗ್ಬಿಟ್ಟಿದೀನಲ್ವಾ, ಎಕ್ಸ್ಟ್ರಾ ತಿನ್ನಿ ತಗೊಳ್ಳಿ. ಅದೆಲ್ಲ ಕೊಟ್ರು ನಾವು ಸರಿ ಲಾಸ್ಟ್ ಬೇಗ. ಈಗ ಇಬ್ರಿಗೂ ಇಲ್ಲ, ಇದು ಲಾಸ್ಟ್ ಕ್ವಶನ್. ಲಾಸ್ಟ್ ಅಂದ್ರೆ ಲಾಸ್ಟ್, ಯಾರು ಗೆಲ್ತಿರೋ ಅವ್ರು ಗೆದ್ದಂಗೆ. ಸರಿ ಓಕೆನಾ? ತೊಳೆದು ನನ್ಗೆ ಗೆದ್ದಂಗಾಗುತ್ತೆ. ಸರಿ ದೂರ ಇರೋ ಕೈ. ನಾನಂತೂ ಬರೀ ದೂರ ನಡೀತೇನೆ, ನಮ್ಮ ಅಣ್ಣ ಬರೀ ಹತ್ರ, ಬರೀ ಮೋಸ ನಮ್ಮ ಅಣ್ಣಂದು. ನನಗೆ ಎಷ್ಟು ಹತ್ರ ಹಿಡ್ದವ್ ನೋಡಿ. ನನಗೆ ದೇವರಲ್ಲಿ ಇರಿ ಎತ್ತಿ. ನೋಡಲಿ ಈ ತರ ಆಡಿದ್ರೆ ಏನ್ ಆಟ ಆಡ್ತೀಯಾ? ಅದಕ್ಕೆ ಕ್ವಶನ್ ಕಂಪ್ಲೀಟ್ ಮಾಡಕ್ಕಿಂತ ಮುಂಚೆ ಹೊಡೆದ್ರೆ ಔಟ್ ಅಂತ ಹೇಳು. ಆಯ್ತಾ? ನನಗೆ ದೇವರಲ್ಲಿ ಆಂಜನೇಯನ್ ಬಿಟ್ಟು ಬೇರೆ ಯಾವ್ದು ಇಷ್ಟ? ಸಾಯಿಬಾಬಾ. ತಪ್ಪು. ತಪ್ಪು. ದೇವರಲ್ಲೇ ಆಂಜನೇಯ ಸ್ವಾಮಿ ಬಿಟ್ಟು ಬೇರೆ ಯಾವ್ದು ನಾನು ಜಾಸ್ತಿ ಇಷ್ಟಪಡ್ತೀನಿ? ರಾಘವೇಂದ್ರ. ಕರೆಕ್ಟ್. ರಾಘವೇಂದ್ರ ನಮ್ಮ ಅಮ್ಮನ ಮನೇಲಿ ಪೂಜೆ ಮಾಡೋದು ಅಷ್ಟೇ. ರಾಘವೇಂದ್ರ ತುಂಬಾ ಇಷ್ಟ, ಬಿಕಾಸ್ ಬೇಗ ಇವನು ಹುಟ್ಟಿದ್ದು ರಾಯರ್ ವರ್ಧಂತಿ ದಿವಸ. ಸೊ ಅದರಿಂದ ಸೊ ರಾಘವೇಂದ್ರ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ. ಸೊ ಬರೀ ಮೋಸ ನಮ್ಮ ಅಣ್ಣಂದು. ಸೊ ಇಲ್ಲಿ ಇದ್ರಲ್ಲಿ ಗೆದ್ದಿರೋದು ಅಂಬರೀಶ್. ಬರ್ರಿ ಕಾಸು ಕೊಡ್ ಬರ್ರಿ. ಕಾಸು ಕೊಡ್ತೀಯಾ? ಏನ್ ಗಿಫ್ಟ್ ಬೇಕು? ನನ್ಗ ಒಳ್ಳೆ ಪ್ಯಾಂಟ್ ಶರ್ಟ್ ಜೊತೆ ಚಪ್ಪಲಿ. ಒಂದು ಗಿಫ್ಟ್ ಹೇಳು ಅಂದ್ರೆ ಏನ್ ಹೆಂಗೋ ನೋಡಿ, ಒಂದು ಗಿಫ್ಟ್ ಏನ್ ಬೇಕು ಹೇಳು. ಗಿಫ್ಟ್ ಹಂಗ ನಾನು ಕೇಳೋದು ಕಾಸ್ಟ್ ಕೇಳ್ಬಿಡ್ತೀನಿ. ಕಾಸ್ಟ್ ಗಿಫ್ಟ್ ಸಿಂಪಲ್. ಮತ್ತೆ ನಿಂಬೆಹಣ್ಣು ಬೆಳ್ಳುಳ್ಳಿ ತಿನ್ನಿಸ್ತಿದ್ಯಾ, ಆಮೇಲೆ ನಮ್ಗೆ ಸರಿ. ಅದಕ್ಕೆ ನಾವು ಕೇಳಿದ್ ಕೊಡ್ತೀವಿ, ಕೊಡು ಅಷ್ಟೇ. ಏನ್ ಬೇಕು? ಒಂದೇ ಟೋಟಲ್ ಪ್ಯಾಕೇಜ್ ಹೇಳ್ಬೇಕಾ? ನೋಡಿ ಕಮೆಂಟ್ ಅಲ್ಲಿ ನೀನೇ ಮೋಸ ಮಾಡಿದ ಅಂತ ಆಗ್ತಾ ಇರ್ಬೇಕಾರೆ. ನಾನ್ ಮೋಸ ಮಾಡಿ ಅನ್ಸಿದ್ರೆ ನೋಡೋಣ ಕಮೆಂಟ್ಸ್ ಹಾಕಿ. ನಾನ್ ಮೋಸ ಮಾಡಿಲ್ಲ, ನೀವೇ ಬೇಕಾದ್ರೆ ನೋಡ್ರಿ. ಕರೆಕ್ಟಾಗಿ ಹೇಳಿದೀನಿ. ಬಟ್ ನಾನು ಶನಿವಾರ ಆಂಜನೇಯಂದು ಬಿಟ್ರೆ ನೆಕ್ಸ್ಟ್ ನಾನು ಗುರುವಾರನೇ ಸ್ಟೇಟಸ್ ಹಾಕೋದು ಜಾಸ್ತಿ. ಆಂಜನೇಯನ್ ಬಿಟ್ಟು ನಾನು ರಾಘವೇಂದ್ರ ಸ್ವಾಮಿದು ಸ್ಟೇಟಸ್ ಹಾಕೋದು. ಸೊ ರಾಘವೇಂದ್ರ ಅಂದ್ರೆ ಏನೋ ಒಂಥರ ಇಷ್ಟ ಅಷ್ಟೇ. ನನ್ಗೆ ಗೊತ್ತಿತ್ತು ಸ್ವಲ್ಪ ದಿನ, ಅದಕ್ಕೋಸ್ಕರ ನಾ ಹೇಳಿದ್ದು. ಎಸ್, ಈಗ ಗೆದ್ದಿದ್ಯಾ. ಏನ್ ಬೇಕು ಗಿಫ್ಟ್ ಹೇಳು. ಬಿಟ್ಟು ಬಂದ್ಮೇಲೆ ವಿಡಿಯೋ ಮಾಡ್ತೀವಲ್ಲ ಅವಾಗ ಹೇಳ್ತೀನಿ. ಇಲ್ಲ ಹೇಳ್ಬೇಕು ಬೇಗ, ಬ್ಲಾಗ್ ಅಲ್ಲೇ ಹೇಳ್ಬೇಕು ಗಿಫ್ಟ್. ಆಯ್ತಾ? ನನ್ಗೇನ್ ಜಾಸ್ತಿ ಏನ್ ಆಸೆ ಪಡಲ್ಲ, ನನ್ ಜೀವನದಲ್ಲಿ ಯಾವತ್ತೂ ಏನ್ ಆಸೆ ಪಟ್ಟನಲ್ಲ. ಬಟ್ಟೆ ಕೊಡ್ಸ್ಕೊಡಿ ಯಾವ್ದಾರು ನಿಮ್ಗೆ ಇಷ್ಟ ಪಟ್ಟಿದ್ದು, ಅದು ಇದು ಅಂತ ಏನಿಲ್ಲ. ಸೊ ಭೂಮಿ ಕೂಡ ಪಾರ್ಟಿಸಿಪೇಟ್ ಮಾಡಿದಾಳೆ. ಸೊ ಭೂಮಿಗೆ ನನ್ ಕಡೆಯಿಂದ 1 ಪ್ಲೇಟ್ ಪಾನಿಪುರಿ. ಸಾಕದೇ ನನ್ಗೊಂದ್ ದೊಡ್ಡ ಗಿಫ್ಟ್. ಓಕೆನಾ? ಪಾನಿಪುರಿ ಎಲ್ಲ ಒಂದು ಪ್ಲೇಟ್. ಹೌದು, ನನಗೆ ಇಷ್ಟ. ನನಗೆ ಏನ್ ಬೇಜಾರಾಗಿದೆ ಅಂದ್ರೆ ಚಿಕನ್ ಗೈಸ್. ಪಾನಿಪುರಿ ಬಿಟ್ಟು ನನಗೆ ಚಿಕನ್ ಇಷ್ಟ ಅಂತ ಅಷ್ಟು ಹೇಳ್ತಿರ್ತೀನಿ ನಾನು. ಇವಾಗ ಆಟ ಮುಗ್ದಿದೆ, ನೆಕ್ಸ್ಟ್ ಬೇರೆ ಹೇಳು ಅಷ್ಟೇ ಗೈಸ್. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಇವ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಿದಾನೆ, ಯಾಕಂದ್ರೆ ಅವನಿಗೆ ನಿದ್ದೆ ಮಾಡೋ ಟೈಮು. ಸೊ ವಿಷ್ಣುನ ಜಾಸ್ತಿ ವ್ಲಾಗ್ ಅಲ್ಲಿ ತೋರಿಸಿಲ್ಲ. ಸೊ ಹೆತ್ಕೊ, ದಯವಿಟ್ಟು ಕ್ಷಮೆ ಇರ್ಲಿ. ವಿಷ್ಣುನ ತೋರಿಸಿಲ್ಲ ಅದಕ್ಕೋಸ್ಕರ. ವಿಷ್ಣು ಹಾಯ್ ಮಾಡಿ ನೀನು. ಹಾಯ್. ಎಸ್ ಭೂಮಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಬ್ಲಾಗಲ್ಲಿ ಬಂದಿದ್ದಕ್ಕೆ. ಸೊ ಎಲ್ಲರೂ ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಂಬರೀಶ್ ನಮ್ನು ಮಾಡ್ಕೊಳ್ರಿ. ಎಸ್, ಯಾರೆಲ್ಲ ಇನ್ನೂ ಅಂಬಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಮ್ಮ ಅತ್ತೆ ನಮ್ಮ ಅಣ್ಣನ ವಿಡಿಯೋಗೆ ಸಬ್ಸ್ಕ್ರೈಬ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್. ಸೊ ಬಾಯ್. ನಾನು ಏನೋ ಮೋಸ ಆಡಿದ್ದೀನಿ ಅಂತವ್ರೆ. ಕಮೆಂಟ್ ಆಗ್ತಾ ಪಕ್ಕ ನೋಡಿ ಕಮೆಂಟ್ ಹಾಕಿ. ಬರೀ ಮೋಸ ನಮ್ಮ ಅಣ್ಣಂದು. ನೆಕ್ಸ್ಟ್ ನಮ್ಮ ಅಣ್ಣನ್ಗೆ ಹೇಳ್ಬೇಕು. ನೆಕ್ಸ್ಟ್ ಅಂಬಿ ಮಾಡ್ತಾನೆ ಹೂ ನೋಸ್ಮಿ ಬೆಟರ್, ಎಂಟಿನ ಅಥವಾ ತಂಗಿನ ನೋಡೋಣ. ಸ್ವಲ್ಪ ಸರಿ ಅವ್ರಿಗೆ ನೆಕ್ಸ್ಟ್ ಕೇಳಿ, ನೀವ್ ಕೇಳ್ರಿ ನೆಕ್ಸ್ಟ್ ಮಾಡ್ರಿ ಅಂತ. ನನ್ನ ನೋಡ್ರಿ ಅದ ಆಟ ಹೆಂಗ ಆಡಿಸ್ತೀನಿ ಅಂದ್ರೆ ಮತ್ತೆ ಬೇರೆ ಖಾರ ಮೆಣಸಿನ್ಕಾಯಿ ತಂದಿಟ್ಬಿಟ್ಟಿದ್ ಇವಳೆಲ್ಲ ಹಂಗೆ ಮಾಡ್ತಾನೆ. ಖಾರ ಇಲ್ಲ ಮೆಣಸಿನ್ಕಾಯಿ ಆತರ. ನನ್ ಕ್ವಶನ್ ಅದನ್ನೆಲ್ಲ ನೀವು ಆನ್ಸರ್ ಮಾಡಂಗಿಲ್ಲ. ಸರಿ ಚಿನ್ನು, ಓಕೆನಾ? ಸರಿ. ಏನ್ ಕೊಡ್ತೀನಿ ತಿನ್ರಿ. ತಿನ್ನಕಾಯ್ತದ ಅವ್ನ್ ಬುದ್ಧಿ ಇದೆ ಕಣ, ಅವ್ನ್ ಮನುಷ್ಯ, ಅವ್ನ ಅರ್ಥ ಮಾಡ್ಕೊಂತಾನ. ಮೆಣಸಿನ್ಕಾಯಿ ಕೊಟ್ಬಿಟ್ರೆ ಆಯ್ತು, ಅದ್ ಹೆಂಗ್ ಮಾಡ್ರಿ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸರಿ ಗೈಸ್, ಬಾಯ್, ಸಿ ಯು, ಲವ್ ಯು. ಸೊ ಈ ವ್ಲಾಗ್ ಅಲ್ಲಿ ಅನ್ಫಿಲ್ಟರ್, ಸೊ ಹಿಂಗೆಂಗೋ ಮಾತಾಡ್ಬಿಟ್ಟಿದ್ವಿ, ದಯವಿಟ್ಟು ಕ್ಷಮೆ ಇರ್ಲಿ. ಅಷ್ಟೇ ಗೈಸ್. ಬಾಯ್.